ಸಾಮಾನ್ಯ ಒಂದು ಸಂಘದಿಂದ ರಾಷ್ಟ್ರಮಟ್ಟದ ಪುರುಷ ಮತ್ತು ಮಹಿಳೆಯರ ಆಹ್ವಾನಿತ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಇದೇ ತಿಂಗಳು ಫೆಬ್ರವರಿ 13, 14, 15, 16ರಂದು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಿಪಟೂರಿನ ಸಾಕಷ್ಟು ಕ್ರೀಡಾ ಪ್ರೋತ್ಸಾಹಕರು, ಸಂಘ ಸಂಸ್ಥೆಗಳು, ಇಲಾಖೆಗಳು ನಮಗೆ ಸಹಕಾರವನ್ನು ಕೊಟ್ಟು ಕ್ರೀಡೆಯ ಹಬ್ಬ ಶುರುವಾಗೋದಕ್ಕೆ ಇನ್ನೇನು 2 ದಿನ ಬಾಕಿ ಇದೆ. ಈ ಒಂದು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭ ದಿನಾಂಕ 13/2/25ರಂದು ಗುರುವಾರ ಸಂಜೆ 6 ಗಂಟೆಗೆ ನಮ್ಮ ತಿಪಟೂರು ತಾಲೂಕಿನ ಶಾಸಕರಾದ ಶ್ರೀ ಕೆ ಷಡಕ್ಷರಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಿ ಆ ದಿನ ಕ್ರೀಡಾ ಜ್ಯೋತಿ ನಿನ್ನೆ ನಾವು ಶಾಸಕರಿಂದ ಚಾಲನೆ ಕೊಟ್ಟು ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಚನ್ನರಾಯಪಟ್ಟಣ, ಅರಸೀಕೆರೆ ಈಗ ಎಲ್ಲ ತಾಲೂಕಿನ ಪ್ರಮುಖ ಸ್ಥಳಗಳಿಗೆ ಭೇಟಿ ನೀಡಿ 13ನೇ ತಾರೀಕು ಸಂಜೆ ಕ್ರೀಡಾಂಗಣಕ್ಕೆ ಬರಲಿದೆ. ಆ ಒಂದು ಕ್ರೀಡಾ ಜ್ಯೋತಿಯನ್ನು ಶ್ರೀ ಜೆ.ಸಿ. ಮಾಧುಸ್ವಾಮಿಯವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಸ್ವೀಕಾರ ಮಾಡಲಿದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀಮತಿ ಶುಭಾ ಕಲ್ಯಾಣ್ರವರು ಆಗಮಿಸಲಿದ್ದಾರೆ. ನಮ್ಮ ಶ್ರೀಮತಿ ಸಪ್ತಶ್ರೀ ಅವರು, ನಗರಸಭೆ ಅಧ್ಯಕ್ಷರಾದಂಥ ಶ್ರೀಮತಿ ಯಮುನಾ ಧರಣೇಶ್ ಅವರು, ಉಪಾಧ್ಯಕ್ಷರಾದಂಥ ಮೇಘನಾ ಭೂಷಣ್ ಅವರು, ಮತ್ತು ಪೊಲೀಸ್ DYSP ಅವರಾದಂಥ ಶ್ರೀಯುತ ವಿನಾಯಕ ಸಟಗೇರಿ ಅವರು, ನಮ್ಮ ತಾಲೂಕು ದಂಡಾಧಿಕಾರಿಗಳು, ನಗರಸಭೆಯ ಪೌರಾಯುಕ್ತರು, ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳು, ನಮ್ಮ ನಗರಸಭೆಯ ಸದಸ್ಯರಾದಂಥ ಶ್ರೀ TN ಪ್ರಕಾಶ್ ಅವರು ಹಾಗೂ ನಮ್ಮ ಸ್ಪಂದನ ತಂಡದ ಹಿರಿಯ ಸದಸ್ಯರು, ಮಾಜಿ ನಗರಸಭೆ ಸದಸ್ಯರಾದಂಥ ನಿಜಗುಣರವರು ಎಲ್ಲರೂ ಕೂಡ ಅವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ತದನಂತರ ಪಂದ್ಯಾವಳಿಗಳನ್ನು ನಾವು ಆರಂಭ ಮಾಡಲಿದ್ದೇವೆ. 2ನೇ ದಿನ ನಾವು ಹಿರಿಯ ವಾಲಿಬಾಲ್ ಆಟಗಾರರು ಅವರಿಗೆ ಒಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ತಾಲೂಕಿನಲ್ಲಿ ವಾಲಿಬಾಲನ್ನು ಬಹಳ ಅನಾದಿ ವರ್ಷಗಳಿಂದಲೂ ಆಡಿ ಹೆಸರುವಾಸಿಯಾಗಿರ್ತಕ್ಕಂಥ ಕ್ರೀಡಾಪಟುಗಳನ್ನು ಕರೆಸಿ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮ ನಮ್ಮ ತಾಲೂಕಿನ ಕ್ರೀಡಾ ಚೈತನ್ಯ ಅಂತಲೇ ಹೇಳ್ಬೋದು. ಶ್ರೀ ಲೋಕೇಶ್ವರ್ ಅವರು, ಮಾನ್ಯ ಉಪಾಧ್ಯಕ್ಷರು, ಭಾರತ ಖೋಖೋ ಫೆಡರೇಷನ್ ಹಾಗೂ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ, ಇವರಿಂದ ಉದ್ಘಾಟನೆಗೊಂಡು ಅದೇ ದಿನ ಹಿರಿಯ ಆಟಗಾರರಿಗೆ ನಮ್ಮ ತಾಲೂಕಿನ ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದಂಥ ಸಿ ವಿ ಶಶಿಧರ್ ಅವರು, ಮುಖ್ಯ ಅತಿಥಿಗಳಾಗಿ ಶ್ರೀ ಗಂಗಾಧರ್ ಅವರು, ನಮ್ಮ ಕಾಸ್ಮೋಪಾಲಿಟನ್ನ ಅಧ್ಯಕ್ಷರು, ಕ್ಲಬ್ನ ಅಧ್ಯಕ್ಷರು, ರೋಹಿತ್ ಗಂಗಾಧರ್ ಅವರು, ಸಹಾಯಕ ನಿರ್ದೇಶಕರು, ಯುವಜನ ಕ್ರೀಡಾ ಇಲಾಖೆ, ಶ್ರೀ ಗವ್ಯಣ್ಣವರು, ಅಧ್ಯಕ್ಷರು, ರೋಟರಿ ಸಂಸ್ಥೆ, ನಮ್ಮ ಸಂಗಮೇಶ್ ಕಳ್ಯಾಳ್ ಅವರು, ನಗರಸಭೆ ಸದಸ್ಯರು, ಶ್ರೀಮತಿ ಶಮಂತರವರು, ದೈಹಿಕ ಶಿಕ್ಷಣ ಪರಿವೀಕ್ಷಕರು, ತಿಪಟೂರು ತಾಲೂಕು, ಶ್ರೀ MB ಸಿದ್ದರಾಮಯ್ಯನವರು, ಕಾರ್ಯದರ್ಶಿಗಳು, ಕಾಸ್ಮೋಪಾಲಿಟನ್ ಕ್ಲಬ್ ತಿಪಟೂರು, ಮತ್ತು ನಮ್ಮ ಪ್ರಶಾಂತ್ ಅವರು, ಕರಿಕೆರೆ ಅಧ್ಯಕ್ಷರು, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು, ಹಾಗೂ H.E. ರಮೇಶ್ ಅವರು, ಅಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ, ಮತ್ತು ನಮ್ಮ ತಾಲೂಕಿನ ಹಿರಿಯ ವಾಲಿಬಾಲ್ ಆಟಗಾರರಾದಂಥ ಶ್ರೀ ರವಿಕುಮಾರ್ ಅವರು, ಈಚನೂರು ರವಿಕುಮಾರ್ ಅವರು, ಹಾಗೂ ಶಶಿಕೇನ್ ಹಿರಿಯ ವಾಲಿಬಾಲ್ ಆಟಗಾರರು, ಶಿವಮೊಗ್ಗ, ಇವರು ಆ ದಿನ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಿರಿಯ ವಾಲಿಬಾಲ್ ಕ್ರೀಡಾಪಟುಗಳನ್ನು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿ ಭಾರತ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಿಗೆ ಸನ್ಮಾನ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಅಂದು ಕಾರ್ಯಕ್ರಮವನ್ನು ಶ್ರೀ ವಿ ಸೋಮಣ್ಣನವರು, ಮಾನ್ಯ ರಾಜ್ಯ ಸಚಿವರು, ರೈಲ್ವೆ ಮತ್ತು ಜಲಶಕ್ತಿ ಇಲಾಖೆ, ಭಾರತ ಸರ್ಕಾರ ಹಾಗೂ ಸಂಸದರು, ತುಮಕೂರು ಲೋಕಸಭಾ ಕ್ಷೇತ್ರ, ಇವರು ಉದ್ಘಾಟನೆ ಮಾಡಲಿದ್ದಾರೆ. ಹಿರಿಯ ಆಟಗಾರರಿಗೆ ಆ ದಿನ ನಮ್ಮ ತಾಲೂಕಿನ ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ BC ನಾಗೇಶ್ ಅವರು ಹಾಗೂ ಮಾಜಿ ಶಾಸಕರಾದಂಥ ಶ್ರೀ B ನಂಜಾಮರಿ ಅವರು ಹಿರಿಯ ಆಟಗಾರರಿಗೆ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನವರೇ ಆದಂಥ NR ಸಂತೋಷ್ ಅವರು ಭಾಗವಹಿಸಲಿದ್ದಾರೆ. ಬೆಟ್ಟೇಗೌಡರು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಾಲಿಬಾಲ್ ಸಂಸ್ಥೆ, ಇವರು ಕೂಡ ನಮ್ಮ ಜೊತೆ ಅವತ್ತು ಮುಖ್ಯ ಅತಿಥಿಗಳಾಗಿರ್ತಾರೆ. ಹರೀಶ್ ಎಸ್ ಅವರು, ಮಾಜಿ ಉಪಮಹಾಪೌರರು ಹಾಗೂ ಅಧ್ಯಕ್ಷರು, ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಅಡಾಕ್ ಕಮಿಟಿ, ಇವರು ಕೂಡ ನಮ್ಮ ಜೊತೆ ಇರ್ತಾರೆ. ಶ್ರೀ ಗಂಗಾಧರ್ ಗೌಡರು, ಅಧ್ಯಕ್ಷರು, ತುಮಕೂರು ಜಿಲ್ಲಾ ವಾಲಿಬಾಲ್ ಸಂಸ್ಥೆ,
ಇವರು ನಮ್ಮ ಕಿತ್ತೂರಿನ ಆಟಗಾರರು ಹೌದು, ನಮ್ಮ ಹೆಮ್ಮೆ. ಜೊತೆಗೆ ರಾಮಮೋಹನ್ ಅವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಗರಸಭೆ ಸದಸ್ಯರು, ಅಂತೂ ಸ್ಪಂದನ ಸದಸ್ಯರು. ಶ್ರೀ ಆಂಟೋನಿ ಜೋಸೆಫ್